ಕಿಡ್ನಾಪ್ ಕೇಸ್ನಲ್ಲಿ ಇವತ್ತೇ ನಿರ್ಧಾರವಾಗುತ್ತಾ ರೇವಣ್ಣ ಬೇಲ್ ಭವಿಷ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಮತ್ತೆ ಆರಂಭವಾಗುತ್ತೆ. ಬೆಳಗ್ಗೆ 12:15 ಶುರುವಾಗಿರುವಂತಹ ಅರ್ಜಿಯ ವಿಚಾರಣೆ ಮಧ್ಯದಲ್ಲಿ ಸ್ವಲ್ಪ ಕಾಲ ಮುಂದೂಡಿಕೆ ಆಗ್ತಾ ಇದೆ. 2:45ಕ್ಕೆ ಅಂತ ಮತ್ತೆ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಈಗ ಮತ್ತೆ ಅರ್ಜಿಯ ವಿಚಾರಣೆ ಶುರುವಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ರೇವಣ್ಣ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹಾಗಾದ್ರೆ ಮುಕ್ತಿ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಎಚ್.ಡಿ. ರೇವಣ್ಣ ಇರುವಂತದ್ದು. ರೇವಣ್ಣ ಪರ ವಕೀಲರು, ಅದೇ ರೀತಿಯಾಗಿ ಎಸ್ಪಿಪಿ ಇವರೆಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ರು ವಾದ ಪ್ರತಿವಾದಗಳನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ರಬಲವಾದಂತಹ ಸಾಕ್ಷ್ಯಗಳನ್ನ ಇಟ್ಕೊಂಡು ಎಸ್ಪಿಪಿ ವಕೀಲರು ವಾದವನ್ನ ಮಾಡ್ತಾ ಇದ್ರೆ, ಇತ್ತ ರೇವಣ್ಣ ಪರವಾಗಿ ಕೂಡ ಒಂದಷ್ಟು ಅಂಶಗಳನ್ನ, ಒಂದಷ್ಟು ಪ್ರಕರಣಗಳನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ರೇವಣ್ಣ ಅವರಿಗೆ ಜಾಮೀನು ಸಿಗಬೇಕು ಅಂತ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. 1.25 ಗಂಟೆಗಳ ಕಾಲ ನಡೆದಿರುವಂತಹ ವಿಚಾರಣೆ ಇನ್ನೂ ಕೂಡ ಈಗ ಮತ್ತೆ ಮುಂದೂಡಿಕೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಶುರುವಾಗುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನ, ಅಂದ್ರೆ ಇಷ್ಟೊತ್ತು ಗಂಟೆಗಳ ಕಾಲ ಆದಂತಹ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಕೂಡ ಆಲಿಸಿದ್ದಾರೆ. ಮತ್ತಷ್ಟು ವಾದ ಮಾಡೋದಕ್ಕೆ ಸಮಯ ಬೇಕು ಅಂತ ಸಿ.ವಿ. ನಾಗೇಶ್ ಅಂದ್ರೆ ಆರೋಪಿ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಸಮಯಾವಕಾಶವನ್ನ ಕೇಳಿದ್ದಕ್ಕೆ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ಈಗ ವಿಚಾರಣೆ ಶುರುವಾಗುತ್ತೆ. ಹಾಗಾದ್ರೆ ಇಲ್ಲಿವರೆಗೂ ನಡೆದಂತಹ ಈ ವಿಚಾರಣೆಯಲ್ಲಿ ಸಿ.ವಿ. ನಾಗೇಶ್ ಅವರು ಎಚ್.ಡಿ. ರೇವಣ್ಣ ಪರ ವಕೀಲರು ಏನೆಲ್ಲ ವಾದ ಮಾಡಿದ್ರು, ಅದೇ ರೀತಿಯಾಗಿ ಎಸ್ಪಿಪಿ ವಕೀಲರು ಅವರು ಏನ್ ಪ್ರತಿವಾದವನ್ನ ಹೇಳಿದ್ರು, ಇವರಿಗೆ ಬೇಲನ್ನ ಕೊಡ್ಲೇಬಾರ್ದು ಅಂತ ಎಸ್ಪಿಪಿ ವಕೀಲರು ಅಶೋಕ್ ನಾಯ್ಕ್ ಅವರು ವಾದ ಮಾಡ್ತಾ ಇರುವಂತದ್ದು. ಇತ್ತ ಎಚ್.ಡಿ. ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಯಾಕೆ ಬೇಲ್ ಕೊಡ್ಬೇಕು, ಬೇಲ್ ಯಾಕೆ ಕೊಡ್ತಿಲ್ಲ ಅಂತ ಒಂದಷ್ಟು ಅಂಶಗಳನ್ನ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಶೋಕ್ ನಾಯ್ಕ್ ಅವರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಬಲವಾದಂತಹ ಅಂಶಗಳನ್ನ ಹೇಳಿದ್ದಾರೆ. ಅಂದ್ರೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ತಂದಂತ ಸಂದರ್ಭದಲ್ಲಿ ಪಡ್ಕೊಂಡಂತ 161 ಸ್ಟೇಟ್ಮೆಂಟ್ ಏನಿರುತ್ತೆ, CRPC 161 ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತಹ ಹೇಳಿಕೆ, ಅದೇ ರೀತಿಯಾಗಿ ನ್ಯಾಯಾಧೀಶರ ಎದುರು ಕೊಟ್ಟಂತ ಹೇಳಿಕೆ 164, ಆ ಎರಡು ಹೇಳಿಕೆಗಳು ಕೂಡ ಪ್ರಾಥಮಿಕ ವರದಿ. ಆ ವರದಿಯನ್ನ ಆಧಾರವಾಗಿಟ್ಟುಕೊಂಡು ನೀವು ಬೇಲ್ ಕೊಡ್ಬೇಕೋ ಕೊಡಬಾರ್ದು, ಅಂದ್ರೆ ಇವರು ವಾದ ಮಾಡ್ತಾ ಇರುವಂತದ್ದು ಬೇಲ್ ಕೊಡಬಾರ್ದು, ಕೊಟ್ಟಿದ್ದೆ ಆದ್ರೆ ಸಾಕ್ಷ್ಯ ನಾಶ ಆಗುತ್ತೆ ಅಂತ. ಹಾಗಾಗಿ ಬೇಲ್ ಕೊಡ್ಲೇಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಶೋಕ್ ನಾಯ್ಕ್ ಅವರು ವಾದ ಮಾಡಿರುವಂತದ್ದು. ಅದೇ ರೀತಿಯಾಗಿ ಆರೋಪಿ PC ಕಸ್ಟಡಿಯಲ್ಲಿದ್ದಂತ ಸಂದರ್ಭದಲ್ಲಿ, ಅಂದ್ರೆ SIT ಕಸ್ಟಡಿಗೆ ಅಂತ 4 ದಿನಗಳ ಕಾಲ ರೇವಣ್ಣ ಅವರನ್ನ ವಹಿಸಲಾಗಿತ್ತಲ್ಲ, ಆ ಸಂದರ್ಭದಲ್ಲಿನೇ ಎಚ್.ಡಿ. ರೇವಣ್ಣ ಅವರು ಈ ಒಂದು ಜಾಮೀನು ಅರ್ಜಿಗೆ ಅಪ್ಲೈ ಮಾಡಿದ್ದಂಥದ್ದು. ಹಾಗಾಗಿ ಆ ಅರ್ಜಿಯನ್ನ ಮಾನ್ಯತೆ ಮಾಡುವಂತಿಲ್ಲ ಅಂತ ಕೂಡ ಅಶೋಕ್ ನಾಯ್ಕ್ ಅವರು ವಾದವನ್ನ ಮಾಡಿದ್ರು. ಈ ಒಂದು ಪಾಯಿಂಟ್ ಹೇಳಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿರುವಂತದ್ದು, ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ಇದ್ರ ಬಗ್ಗೆ ನೀವು ಯಾರು ವಾದ ಮಾಡೋದು ಬೇಡ, ಪ್ರಕರಣದ ಬಗ್ಗೆ ವಾದ ಮಾಡಿ ಅಂತ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಈಗ ಮತ್ತೆ ಆರಂಭವಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿಯನ್ನ ವಿಚಾರಣೆಗೆ ಮುಂದೂಡಲಾಗಿತ್ತು. ಈಗ ಮತ್ತೆ ವಿಚಾರಣೆ ಶುರುವಾಗ್ತಾ ಇದೆ. ರೇವಣ್ಣ ಪರ ವಕೀಲರು, ಎಸ್ಪಿಪಿಗಳು ವಾದ ಪ್ರತಿವಾದವನ್ನ ಶುರು ಮಾಡ್ತಾರೆ. ಈಗಾಗಲೇ ವಾದವನ್ನ ಮಾಡಿದಂತ ಸಿ.ವಿ. ನಾಗೇಶ್ ಏನಿದ್ದಾರೆ, ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರಲ್ಲ, ಮತ್ತೆ ಈಗ ವಿಚಾರಣೆ ಆರಂಭವಾಗ್ತಾ ಇದೆ. ಸಿ.ವಿ. ನಾಗೇಶ್ ಅವರು ಮತ್ತೆ ಈಗ ರೇವಣ್ಣ ಅವರ ಪರವಾಗಿ ತಮ್ಮ ವಾದವನ್ನ ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಪ್ರತಿವಾದವನ್ನ ಎಸ್ಪಿಪಿ ವಕೀಲರು ಕೊಡ್ತಾ ಹೋಗ್ತಾರೆ. ಈಗಾಗಲೇ ಅಶೋಕ್ ನಾಯ್ಕ್ ಅವರು ಒಂದಷ್ಟು ಪ್ರಬಲವಾದಂತಹ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ಪ್ರಶ್ನೆಯನ್ನ ಮೊನ್ನೆ ನ್ಯಾಯಪೀಠ ಕೂಡ ಕೇಳಿತ್ತು. ಅಂದ್ರೆ ಈ SIT ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಜಾಮೀನು ಅರ್ಜಿಗೆ ಅಪ್ಲೈ ಮಾಡೋದಕ್ಕಾಗುತ್ತೆ, ಅದನ್ನ ನಾವು ಹೇಗೆ ಮಾನ್ಯ ಮಾಡೋದಕ್ಕಾಗುತ್ತೆ ಅಂತ ಅದೇ ವಿಷಯವನ್ನ ಇವತ್ತು ಮತ್ತೆ ಅಶೋಕ್ ನಾಯ್ಕ್ ಅವರು ಪ್ರಸ್ತಾಪ ಮಾಡಿದ್ರು. ಅದೇ ರೀತಿಯಾಗಿ ನ್ಯಾಯಾಧೀಶರು ಈ ಒಂದು 438 ಮತ್ತು 439 ಈ ಎರಡು ಸೆಕ್ಷನ್ ಬಗ್ಗೆ ನನಗೆ ಮಾಹಿತಿ ಇದೆ, ಇದ್ರ ಬಗ್ಗೆ ನೀವು ಇಲ್ಲಿ ವಾದ ಮಾಡೋದು ಬೇಡ, ಕೇಸ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಮಾತ್ರ ಪ್ರಸ್ತಾಪ ಮಾಡಿ ಅನ್ನುವಂಥ ಸೂಚನೆ ಕೂಡ ಕೊಟ್ಟರು. ಅದಾದ ಬಳಿಕ ಈಗ ಬೇಲನ್ನ ಯಾಕೆ ಕೊಡಬಾರ್ದು ಅಂತ ಅಶೋಕ್ ನಾಯ್ಕ್ ಅವರು ಒಂದಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ಆ ಪಾಯಿಂಟ್ಸ್ ಅನ್ನು ಕೂಡ ನೋಡೋದಾದ್ರೆ, ನಿರೀಕ್ಷಣಾ ಜಾಮೀನು ಅಂದ್ರೆ ಮತ್ತೆ ಈ ಆಂಟಿಸಿಪೇಟರಿ ಜಾಮೀನು ಮತ್ತೆ ರೆಗ್ಯುಲರ್ ಜಾಮೀನು, ಇದೆಲ್ಲದ್ರ ಬಗ್ಗೆ ಕೂಡ ನ್ಯಾಯಾಧೀಶರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ಈಗ ವಕೀಲರು ಪ್ರಸ್ತಾಪ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ನ್ಯಾಯಾಧೀಶರ ವಾದ.
ಹಾಗಾಗಿ ಅದಾದ ಬಳಿಕ ಅಶೋಕ್ ನಾಯಕ್ ಅವರು ರೇವಣ್ಣ ಅವರಿಗೆ ಜಾಮೀನು ಕೊಟ್ರೆ ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಹೋದ್ರು. ಅಂದ್ರೆ ರೇವಣ್ಣ ಅವರ ಪರವಾಗಿರುವಂತ ವಕೀಲರು ಸಿ.ವಿ. ನಾಗೇಶ್ ಅವರೇನಿದ್ದಾರೆ ಈ ಒಂದು ಪ್ರಕರಣವನ್ನ ಪ್ರತ್ಯೇಕ ಪ್ರಕರಣವಾಗಿ ಸೀಮಿತವಾಗಿ ವಾದ ಮಾಡ್ತಿದ್ದಾರೆ. ಬಟ್ ಎಸ್ಪಿಪಿ ವಕೀಲರು ಸಮಗ್ರವಾಗಿ ವಾದ ಮಾಡ್ತಾ ಇದ್ದಾರೆ. ಈ ವಾದ ಪ್ರತಿವಾದಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ 1.25 ಗಂಟೆ ಕಾಲ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ. ಆ ಸಂದರ್ಭದಲ್ಲಿ ವಾದ ಪ್ರತಿವಾದಗಳಾಗಿದೆ. ಎಸ್ಪಿಪಿ ವಕೀಲರು ಒಂದಷ್ಟು ಪ್ರಬಲವಾದಂತ ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ವಾದ ಪ್ರತಿವಾದ ಆಲಿಸ್ತಾ ಇದ್ದಂತ ನಿಮ್ಗೂ ಕೂಡ ಗೊತ್ತಿದೆ. ಹಾಗಾದ್ರೆ ಜಾಮೀನು ಸಿಗುವಂತ ಸಾಧ್ಯತೆ ಎಷ್ಟಿದೆ, ಸಿಗಲ್ವಾ, ಏನ್ ಕತೆ ಅಂತ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಈಗ ಹೇಳ್ತಾ ಇದ್ದ ಹಾಗೆ SIT ಪರವಾಗಿರುವಂತ ವಕೀಲರೇನಿದ್ದಾರೆ ಅಶೋಕ್ ನಾಯ್ಕ್ ಅವರು ಈ ಒಂದು ಪ್ರಕರಣವನ್ನ ಸೀಮಿತವಾಗಿ ಮಾಡ್ತಾ ಇಲ್ಲ, ಜಸ್ಟ್ ಪ್ರತ್ಯೇಕವಾಗಿ ಅವರು ವಾದ ಮಾಡ್ತಾ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇರಬಹುದು, ಅವರ ಅತ್ಯಾಚಾರದ ಪ್ರಕರಣ, ಅದೆಲ್ಲವನ್ನು ಕೂಡ ಲಿಂಕ್ ಮಾಡಿ ವಾದ ಮಾಡ್ತಿದ್ದಾರೆ. ಕಾರಣ ಸಾಕ್ಷ್ಯ ನಾಶ ಮಾಡುವಂತ ಇಂಟೆನ್ಷನ್ ನಿಂದ HD ರೇವಣ್ಣ ಅವರು ಸಂತ್ರಸ್ತಿಯನ್ನ ಕಿಡ್ನಾಪ್ ಮಾಡಿಸಿದ್ರು ಅನ್ನುವಂಥದ್ದು ಸದ್ಯಕ್ಕಿರುವಂತ ಕೇಸ್. ಹಾಗಾಗಿ ಆ ಕೇಸ್ನ ಈ ಕೇಸ್ನ ಸಪರೇಟ್ ಮಾಡಿ ನಾವು ವಾದ ಮಾಡೋದಕ್ಕಾಗಲ್ಲ, ಅಥವಾ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಎರಡೂ ಕೇಸ್ಗಳು ಪ್ರತ್ಯೇಕ ಅಲ್ವೇ ಅಲ್ಲ. ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ವಿರುದ್ಧ ಇರುವಂತಹ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಂತಾನೆ ಕಿಡ್ನಾಪ್ ಮಾಡಿಸಿದ್ದಲ್ವಾ ಅನ್ನುವಂಥ ಅಂಶವನ್ನ ಹೈಲೈಟ್ ಮಾಡ್ತಾ ಅಶೋಕ್ ನಾಯ್ಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾಗಿನೇ ಈ ಕೇಸ್ನಲ್ಲಿ HD ರೇವಣ್ಣ ಅವರಿಗೆ ಬೇಲ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ ಹೊಳೆ ನರಸೀಪುರದಲ್ಲಿ ಅವರ ವಿರುದ್ಧ, ರೇವಣ್ಣ ವಿರುದ್ಧ ದಾಖಲಾದಂತ FIR ಅನ್ನು ಕೂಡ ಓದಿ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಇದನ್ನು ಕೂಡ ಲಿಂಕ್ ಮಾಡಿ ಹೇಳ್ತಾ ಇರುವಂತದ್ದು ಅಶೋಕ್ ನಾಯ್ಕ್ ಅವರು. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೂಡ ಸಾಲು ಸಾಲು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಆ ಸಂತ್ರಸ್ತೆಯರಿಗೆ ಬೆದರಿಕೆ ಒಡ್ಡುವಂತ ಸಾಧ್ಯತೆ ಇರುತ್ತೆ ರೇವಣ್ಣ ಅವರು ಹೊರಗಡೆ ಹೋದ್ರೆ. ಹಾಗಾಗಿ ನೀವು ಬೇಲ್ ಕೊಡಬಾರ್ದು, ಮತ್ತೆ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು, ಪ್ರಭಾವಿ ವ್ಯಕ್ತಿ. ಅದೇ ರೀತಿಯಾಗಿ ಇವರ ಹಿಂದಿನ ಒಂದಷ್ಟು 2019ರ ಚುನಾವಣೆ ಬಗ್ಗೆ ಕೂಡ ಈ ಒಂದು ವಾದ ಮಾಡುವಂತ ಸಂದರ್ಭದಲ್ಲಿ ಅಶೋಕ್ ನಾಯ್ಕ್ ಅವರು ಪ್ರಸ್ತಾಪ ಪಡಿಸಿದ್ದಾರೆ. 2019ರಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರರನ್ನ ಗೆಲ್ಸೋದಕ್ಕೆ ಅಂತ ಅಕ್ರಮವಾಗಿ ವೋಟಿಂಗ್ ನಡೆಸಿದ್ರು ಇವರು. ಆ ಅಂಶವನ್ನ ಕೂಡ ಹೈಲೈಟ್ ಮಾಡಿದ್ದಾರೆ ಅಶೋಕ್ ನಾಯ್ಕ್ ಅವರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ನಾವೀಗಾಗಲೇ ಒಂದಷ್ಟು ವಾದ ಪ್ರತಿವಾದಗಳನ್ನ ನೋಡ್ತಾ ಇದ್ದೇವೆ. 1.25 ಗಂಟೆಯಿಂದ ನಡೀತಾ ಇರುವಂತಹ ವಿಚಾರಣೆ, ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ವಾದ ಪ್ರತಿವಾದಗಳು ಕಂಡು ಬರ್ತಾ ಇದ್ದಾವೆ. ಈಗ ಬೇಲ್ ಸಿಗುವಂತ ಸಾಧ್ಯತೆ ಎಷ್ಟಿದೆ, ಬೇಲ್ ಸಿಗೋದೇ ಇಲ್ಲ ಅನ್ನುವಂತ ವಾದ ಪ್ರತಿವಾದಗಳು ಎಷ್ಟು ಬಲವಾಗಿದ್ದಾವೆ ಅಂತ? ಸೌಖ್ಯ, ಏನು ವಾದ ಪ್ರತಿವಾದ ಎರಡು ಕೂಡ ಜೋರಾಗಿ ನಡೀತಾ ಇರುವಂತದ್ದು, ಬಲವಾಗಿ ನಡೀತಾ ಇರುವಂತದ್ದು. ಸೊ ಒಂದು ಕಡೆಯಿಂದ ಏನು ಇಬ್ಬರು SPPಗಳು SIT ಪರವಾಗಿ ವಾದ ಮಂಡನೆ ಮಾಡಿದ್ರೆ, ಇತ್ತ ಇದೇ ವಕೀಲರಾಗಿದ್ದ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತದ್ದು ಯಾಕೆ ಬೇಲನ್ನು ಕೊಡಬೇಕು ಅಂತ ಒಬ್ರು, ಯಾಕೆ ಬೇಲನ್ನ ಕೊಡಬಾರದು ಅಂತ ಹೇಳಿ ಇಬ್ಬರು. ಸೊ ಎರಡು ವಾದಗಳು ನಡೀತಾ ಇದೆ. ಈಗಾಗ್ಲೇ ಏನು ರೇವಣ್ಣ ಅವರ ಪ್ರಭಾವ ಎಷ್ಟಿದೆ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಇದೇನು, ನೆಟ್ವರ್ಕ್ ಏನು, ಅವರು ಯಾವ ರೀತಿಯಾಗಿದ್ದಾರೆ, ಅವರು ತಮ್ಮ ಪ್ರಭಾವವನ್ನು ಹೇಗೆಲ್ಲ ಬಳಸ್ಬೋದು, ಅವರ ರಾಜಕೀಯ ಹಿನ್ನೆಲೆ ಏನು, ಅವರ ಕುಟುಂಬದ ಹಿನ್ನೆಲೆ ಏನು, ಇವೆಲ್ಲ ಆಯಾಮಗಳನ್ನ ಇಟ್ಕೊಳ್ತಾ ಇದ್ದಾರೆ. ಸೊ ಒಂದು ವೇಳೆ ಇವರು ಹೊರಗೆ ಬಂದ್ರೆ ಏನೆಲ್ಲ ಆಗಬಹುದು ಅನ್ನೋದನ್ನ ಕೋರ್ಟಿಗೆ ಅರಿವು ಮಾಡಿಸ್ತಾ ಇರುವಂತದ್ದು. ಸೊ ಇವನು ಪ್ರಭಾವವನ್ನ ಬೀರೋದ್ರಿಂದ ಏನಾಗ್ತದೆ ಅನ್ನೋದು ಇಲ್ಲಿ ಪ್ರಮುಖವಾಗ್ತದೆ. ಅಂದ್ರೆ ಹೊರಗೆ ಬಂದಿದ್ದೆ ಆದಲ್ಲಿ ಏನು ದೂರು ಕೊಡ್ತಾರೆ, ದೂರು ಕೊಟ್ಟಂತಹ ವ್ಯಕ್ತಿಗಳೇನಿರ್ತಾರೆ, ಸಂತ್ರಸ್ತೆಯರು ಏನಿರ್ತಾರೆ, ಸೊ ಅಂತವ್ರನ್ನ ಇವರು ಬೆದರಿಕೆ ಹಾಕ್ಬೋದು, ಇಲ್ಲ ಅವ್ರನ್ನ ಕಿಡ್ನಾಪ್ ಮಾಡ್ಬೋದು, ಅವ್ರಿಗೆ ಏನಾದ್ರು ಆಮಿಷಗಳನ್ನ ಒಡ್ಬೋದು, ಇಲ್ಲ ಈಗ ಕಲೆ ಆಗ್ತಾ ಇರುವಂತ ಸಾಕ್ಷ್ಯಾಧಾರಗಳೇನಿದೆ ಅವೆಲ್ಲವನ್ನೂ ಕೂಡ ನಾಶವನ್ನ ಮಾಡ್ಬೋದು. ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಅವ್ರಿಗೆ ಬೇಲನ್ನ ಕೊಡಬಾರ್ದು ಅಂತ ಹೇಳಿ, ಅದರ ಜೊತೆಗೆ ಈ ಪ್ರಕರಣದ ತನಿಖೆ ಇನ್ನೂ ಕೂಡ ಮುಗ್ದಿಲ್ಲ, ಇನ್ನೂ ನಡೀತಾ ಇದೆ. ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಏನು ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆತ ಕೂಡ ಇನ್ನು ತಲೆ ಮರೆಸ್ಕೊಂಡಿರುತ್ತೆ, ಪತ್ತೆ ಆಗಿಲ್ಲ. ಈ ಪ್ರಕರಣದಲ್ಲಿ ಇನ್ನೂ ಕೆಲವ್ರನ್ನ ಈಗಾಗ್ಲೇ ಬಂಧನವನ್ನ ಮಾಡಲಾಗಿದೆ. ಸೊ ಬಂಧನ ಮಾಡಿರೋದ್ರಿಂದ ಸೊ ಅವ್ರಿಗೆ ಯಾವ ರೀತಿಯಾಗಿ ತೊಂದರೆಗಳ ಹೊರ ಬಂದ್ರೆ, ಇವ್ರು ಹೊರ ಬಂದ್ರೆ
ಕಲೆ ಹಾಕ್ಬೇಕಾದಂತ ಸಾಕ್ಷ್ಯಾಧಾರಗಳು ಎಷ್ಟು ಮಟ್ಟಿಗೆ ನಾಶ ಆಗುತ್ತೆ, ಇವೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಅವರು ಮನವರಿಕೆಯನ್ನ ಮಾಡ್ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳೇನಿದೆ, ಈ ಸಂತ್ರಸ್ತೆ ನೀಡಿರುವಂತ ಹೇಳಿಕೆ ಅಂದ್ರೆ ಇವ್ರನ್ನ ಕಿಡ್ನಾಪ್ ಮಾಡಿ ಒತ್ತಾಳಾಗಿ ಇಟ್ಕೊಂಡಿದ್ರು, ಇವ್ರಿಗೆ ಬೆದರಿಕೆಯನ್ನು ಹಾಕಿದ್ರು, ಇವರ ಬಳಿಯಿಂದ ವಿಡಿಯೋನ ಮಾಡಿಸ್ಕೊಂಡ್ರು ಅಂತ ಎಲ್ಲ ಹೇಳಾಗ್ತಾ ಇರುವಂತದ್ದು. ಈ ಹೇಳಿಕೆ ಅಂದ್ರೆ ಮೊನ್ನೆಷ್ಟೇ ನಿನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಸಂತ್ರಸ್ತೆದು. ಕಿಡ್ನಾಪ್ ಮಾಡಿ ಇವರು ಒತ್ತಾಳಾಗಿ ಇಟ್ಕೊಂಡಂತ ಸಂದರ್ಭದಲ್ಲಿ ಈಕೆಗೆ ಬೆದರಿಕೆ ಹಾಕಿ ಮಾಡಿಸ್ಕೊಂಡಿರುವಂತಹ ವಿಡಿಯೋ ಅಂತ ಹೇಳಿ ಇದೇ ಮಹಿಳೆ 164 ಮಾಡುವಾಗ ಇಲ್ಲ SIT ಅಧಿಕಾರಿಗಳ ಮುಂದೆ ಆಕೆಯನ್ನ ಪತ್ತೆ ಮಾಡಿ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾಳೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಕೋರ್ಟ್ ನಲ್ಲೂ ಕೂಡ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡ್ಕೊಡ್ಲಿಕ್ಕೆ SPP ಅವರು ಪ್ರಯತ್ನ ಪಟ್ಟಿರುವಂತದ್ದು. ಸೊ ಹೀಗಾಗಿ ಇವ್ರಿಗೆ ಜಾಮೀನು ಕೊಟ್ಟರು ಹೊರ ಬಂದ್ಮೇಲೆ ಇನ್ನಷ್ಟು ಪ್ರಕರಣದ ಪ್ರಭಾವ ಬೀರ್ಬೋದು. ಯಾಕಂದ್ರೆ ಪ್ರಕರಣದ ತನಿಖೆ ಇನ್ನೂ ಸಂಪೂರ್ಣ ಮುಗಿದಿಲ್ಲ. ಅದಷ್ಟೇ ಅಲ್ಲದೆ ರೇವಣ್ಣ ಮೇಲೆ 2-3 ಪ್ರಕರಣಗಳು ದಾಖಲಾಗಿದೆ. ಹೀಗಾಗಿ ಅವ್ರನ್ನ ಅಷ್ಟು ಸುಲಭವಾಗಿ ಜಾಮೀನು ಸಿಕ್ಕರೆ ಆ ಪ್ರಕರಣಗಳ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ CV ನಾಗೇಶ್ ಅವರು ಇವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡಿಲ್ಲ, ಬೆದರಿಕೆ ಮಾಡಿಲ್ಲ, ಹಲ್ಲೆಯನ್ನ ಮಾಡಿಲ್ಲ, ಯಾವುದೇ ರೀತಿಯ ಆರೋಪಗಳು ಇಲ್ಲ. ರೇವಣ್ಣ ಅವರು ನೇರವಾಗಿ ಇದರಲ್ಲಿ ಯಾವ್ದ್ರಲ್ಲೂ ಭಾಗಿಯಾಗಿಲ್ಲ. ರೇವಣ್ಣ ಅವರ ಆಪ್ತ ವಲಯನ ಇದರಲ್ಲಿ ಆರೋಪಿಗಳನ್ನಾಗಿ ಅವ್ರ ಮೇಲೆ ಬಂದಿರುವಂತ ಆರೋಪ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ಆರೋಪವನ್ನ ಮಾಡಲಾಗ್ತದೆ. ಇನ್ನ ನಿನ್ನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ರೇವಣ್ಣ ಅವರಾಗ್ಲಿ ಪ್ರಜ್ವಲ್ ಆಗಲಿ ಭಾವನೆಯವರಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಾನು ಸ್ವಯಂ ಪ್ರೇರಿತವಾಗಿ ಒಂದು ಸಂಬಂಧಿಕರ ಮನೆಗೆ ಬಂದಿದ್ದೇನೆ, ಸೊ 4 ದಿನ ಬಿಟ್ಟು ಬರ್ತೇನೆ, ಸೊ ಯಾರು ಕೂಡ ಮನೆ ಹತ್ರ ಬರಬೇಡಿ ಅಂತ ಏನೋ ಸಂತ್ರಸ್ತ ಮಹಿಳೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಈ ಗ್ರೌಂಡ್ಸ್ ಅನ್ನ ಇಟ್ಕೊಂಡಿರುವಂತದ್ದು. ಅದಷ್ಟೇ ಅಲ್ಲದೆ 364A ಏನಿದೆ ಅದರ ಒಂದು ಸೆಕ್ಷನ್ ನ ವಿದೇಶಿ ಮಹಿಳೆ ಆಗಿದ್ರೆ, ಅವಳನ್ನ ಕಿಡ್ನಾಪ್ ಮಾಡಿದ್ರೆ, ಒತ್ತೆಯಾಳಾಗಿ ಇಟ್ಕೊಂಡಿದ್ರೆ ಈ ಸೆಕ್ಷನ್ ನ ಹಾಕ್ಬೋದಿತ್ತು. ಇಲ್ಲಿ ಯಾವ ರೀತಿಯಾಗಿ ಹಾಕ್ಲಿಕ್ಕೆ ಬರೋದಿಲ್ಲ. ಸುಮಾರು 6 ವರ್ಷಗಳ ಕಾಲ ರೇವಣ್ಣ ಅವರ ಮನೆಯಲ್ಲೇ ಕೆಲಸ ಮಾಡಿರುವಂತ ಮಹಿಳೆಯವಳು, ಅವಳನ್ನ ಇವ್ರು ಯಾವಾಗ ಬೇಕಾದ್ರೂ ಕರಿಬಹುದು, ಮಾತಾಡಿಸ್ಬೋದು. ಆದ್ರೆ ಬಲವಂತವಾಗಿ ಇವ್ರನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಏನಿಲ್ಲ. ಇವ್ರು ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರು ಬರುವಂತ ಸ್ಥಿತಿಯಲ್ಲೂ ಕೂಡ ಇರಬಹುದು. ಆದ್ರೆ ಇವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವ್ರ ಮೇಲೆ ಆರೋಪವನ್ನು ಮಾಡಿರುವಂತದ್ದು. ಹಾಗಾಗಿ ಇವರಿಗೆ ಜಾಮೀನನ್ನ ಕೊಡಬೇಕು. ಅದಷ್ಟೇ ಅಲ್ಲದೆ ಈಗಾಗಲೇ SIT ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಹಾಗಾಗಿ ಮುಂದಿನ ವಿಚಾರಣೆ ಏನಿದ್ರು ಇವರು ಕೂಡ ಸಹಕಾರ ಕೊಡ್ತಾರೆ. ಹಾಗಾಗಿ ಇವ್ರಿಗೆ ಜಾಮೀನನ್ನ ನೀಡಬೇಕು. ಹಿಂದೆ ಹಲವು ಪ್ರಕರಣಗಳೇನಿತ್ತು, ಆ ಪ್ರಕರಣಗಳಂದ್ರೆ ಸುಪ್ರೀಂ ಕೋರ್ಟ್ ನ ಪ್ರಕರಣಗಳೇನಿತ್ತು, ಆ ಪ್ರಕರಣಗಳನ್ನ ಉದಾಹರಣೆಯಾಗಿ ನ್ಯಾಯಾಲಯದಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಸೊ ಅದೇ ರೀತಿ SPP ಅವರು ಕೂಡ ಉಲ್ಲೇಖವನ್ನ ಮಾಡಿದ್ರು. ಇಂತಹ ಪ್ರಕರಣಗಳಲ್ಲಿ ಯಾವಾಗ ಜಾಮೀನನ್ನು ಕೊಡಬೇಕು, ಯಾವಾಗ ಜಾಮೀನನ್ನು ಕೊಡಬಾರದು, ಹಿಂದೆ ಯಾವೆಲ್ಲ ಪ್ರಕರಣಗಳು ರಿಜೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯಕ್ಕೆ ಒಂದಿಷ್ಟು ಸಾಕ್ಷ್ಯಾಧಾರಗಳು ಮತ್ತೆ ಜಡ್ಜ್ಮೆಂಟ್ ಕಾಪಿಗಳನ್ನ ನೀಡಿ ಉಲ್ಲೇಖವನ್ನು ಮಾಡಿರುವಂತದ್ದು. ಸೊ ಈಗ ಎರಡರ ನಡುವೆ ವಾದ ಪ್ರತಿವಾದ ನಡೀತಾ ಇದೆ. SPP ಕಡೆಯಿಂದ ಈಗಾಗಲೇ ಒಂದು ಹಂತದ ಆರ್ಗ್ಯುಮೆಂಟ್ ಆಗಿ ತನಿಖಾ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆಯನ್ನ ಮಾಡಿ ಸೊ ಎಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಈಗ ವಾದವನ್ನ ಆರಂಭ ಮಾಡಿರುವಂತದ್ದು. ಸೊ ಈಗ ಇವರ ವಾದಕ್ಕೆ ಏನಾದ್ರು ಮತ್ತೆ ಪುನಃ SPP ಅವರು ಇಲ್ಲ SIT ಪರ ವಕೀಲರು ಏನಾದ್ರು ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ ಅಂತ ಕಾಯ್ದು ನೋಡ್ಬೇಕಾಗತ್ತೆ. ಎರಡು ವಾದ ಪ್ರತಿವಾದ ಎರಡನ್ನೂ ಆಲಿಸಿದ ನಂತರ ನ್ಯಾಯಾಲಯ ಇವತ್ತು ತೀರ್ಪನ್ನ ಕೊಡ್ಬೋದು, ಜಾಮೀನನ್ನ ಕೊಡ್ಬೋದು, ಇಲ್ಲ ನಾಳೆಗೆ ಮುಂದಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ವಾದ ಆರ್ಗ್ಯುಮೆಂಟ್ ಮುಗಿದ ನಂತರ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೋದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಒಂದ್ ಕಡೆ CV ನಾಗೇಶ್ ಅವರು HD ರೇವಣ್ಣ ಪರವಾಗಿ ವಾದ ಮಾಡ್ತಾ ಇರುವಂತದ್ದು. IPC ಸೆಕ್ಷನ್ 364A ಅಡಿ FIR ಆಗಿರೋದೇ ಕಾನೂನು ಬಾಹಿರ, ಸಂತ್ರಸ್ತೆಯ ಮೇಲೆ ಯಾವುದೇ ರೀತಿಯ ಹಲ್ಲೆ ಮಾಡಿಲ್ಲ, ಹಾಗಾಗಿ 364A ಹೇಗೆ ಅನ್ವಯ ಆಗೋದಕ್ಕೆ ಸಾಧ್ಯ ಅಂತ HD ರೇವಣ್ಣ ಪರವಾಗಿರುವಂತಹ ವಕೀಲ CV ನಾಗೇಶ್ ಅವರು ಈ ರೀತಿಯಾಗಿ ವಾದ ಮಂಡನೆ ಮಾಡ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಈ ಕಿಡ್ನಾಪ್ ಕೇಸ್ ಏನಿದೆ ಇದು ಕಿಡ್ನಾಪ್ ಕೇಸೇ ಅಲ್ಲ, HD ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವಂತದ್ದು ಅಂತ ಈಗಾಗಲೇ CV ನಾಗೇಶ್ ವಾದ ಮಾಡಿದ್ದಾರೆ. ಈಗ ಈ IPC ಸೆಕ್ಷನ್ 364A ಏನಿದೆ ಇದು ಅಟ್ರಾಕ್ಟ್ ಆಗೋದಿಲ್ಲ, ಇದರ ಅಡಿಯಲ್ಲಿ ಹೇಗೆ ಕೇಸನ್ನ ದಾಖಲು ಮಾಡಿದ್ರು, 365 ಕೂಡ ಇದಕ್ಕೆ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಈಗಾಗಲೇ CV ನಾಗೇಶ್ ಅವರು ವಾದ ಮಾಡಿದ್ದಾರೆ. ಒಟ್ನಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಈ ಕೇಸನ್ನ ಕೇವಲ ಪ್ರತ್ಯೇಕವಾಗಿ ವಾದ ಮಾಡ್ತಾ ಇರುವಂತದ್ದು,
ಆದ್ರೆ SIT ವಾದ ಮಾಡ್ತಾ ಇರುವಂತದ್ದು ಸಮಗ್ರವಾಗಿ ವಾದ ಮಾಡ್ತಾ ಇದೆ. ಮೂರು ಕೇಸ್ಗಳು, FIR ಗಳು ಇರ್ಬೋದು, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ಕೇಸ್, ಇದೆಲ್ಲವನ್ನ ಲಿಂಕ್ ಮಾಡಿ SIT ಈಗ ಅದರ ಪರವಾಗಿರುವಂತ ವಕೀಲರು ವಾದ ಮಾಡ್ತಾ ಇದ್ದಾರೆ.